ಕೊಡ್ತಾರೆ, ನಾವ್ ಹೆಂಗ್ ತಗೊಳ್ಳೋದು ಅನ್ನೋದು ನನಗ್ ಗೊತ್ತೇ ಇರ್ಲಿಲ್ಲ ಎಷ್ಟ್ ದಿವಸ ಆದ್ರೂ ಮೇಡಮ್. ಅಲ್ಲ ಅಂದ್ರೆ ನೀವು ಅವ್ರ ಮೇಡಮ್ ಮಾಡಿದ್ರು ಸಿಗ್ತಿರ್ಲಿಲ್ಲಲ್ಲ, ಗಿರೀಶ್ ಸರ್ದೇ ಹೇಳಾರೆ ಎಲ್ಲಾನು. ಪಾಪ ನಿಜವಾಗ್ಲೂ ಗಿರೀಶ್ ಸರ್ಗೆ ಹ್ಯಾಟ್ಸ್ ಹೇಳ್ಬೇಕು ಮಾತ್ರ, ಎಲ್ಲ ಪ್ರತಿಯೊಂದು ಹೇಳ್ತಾರೆ ನಿಜವಾಗ್ಲೂ. ಆಮೇಲೆ ನಾನು ಆಮೇಲೆ ಹೇಳ್ದೆ, ಇದು ಹೆಗ್ಗೆದ್ದೆ ಸ್ಟುಡಿಯೋ ನೋಡ್ದೆ. ಅವಾಗ ನಾವು ಕೇರ್ಪೇಟೆಯಲ್ಲಿ ಸಿಗ್ತಾರೇನೋ ಅಂತ ಅಂದ್ಬಿಟ್ಟು ಕೇಳ್ದೆ ಸರ್ಗ. ಆಮೇಲೆ ಎಲ್ಲಿ ಅಂತ ಅಂದ್ರು. ಆವಾಗ ಒಂದ್ ತಿಂಗಳು ಯೋಚನೆ ಮಾಡಿದೆ ಮೇಡಮ್. ತಗೊಳಕ್ಕೂ ದೀಕ್ಷೆ ತಗೊಳಕ್ಕೂ ನಾನು ಫೋನಲ್ಲಿ ವಿಡಿಯೋ ಎಲ್ಲ ಪ್ರತಿಯೊಂದ್ ವಿಡಿಯೋನು ನೋಡಿದೆ ಮೇಡಮ್. ಎಲ್ಲ ನೀವು ಯಾವ್ಯಾವ ಚಾನಲ್ ಅಲ್ಲಿ ವೀಕ್ಷಣೆ ಮಾಡಿದಿರಿ, ಹೆಗ್ಗೆದ್ದೆ ಸ್ಟುಡಿಯೋದೇ ಜಾಸ್ತಿ ನೋಡ್ದೆ. ಆಮೇಲೆ ನಿಮ್ಮದ್ ನೋಡ್ದೆ. ಆಮೇಲೆ ಖುಷಿ ಆಯ್ತು, ನೋಡೋಣ ನಾನು ತಗೊಳ್ಳೋಣ. ಆಮೇಲೆ ಇದಕ್ಕೆ ಬರೋದು ನೇರ ದೀಕ್ಷೆಗೆ ಬನ್ನಿ ಅಂತ ಅಂದ್ರು. ಆಗ ಗಿರೀಶ್ ಸರ್ ಹೇಳಿದ್ರು, ಮೇಡಮ್ ಅಲ್ಲಿಗಿನ್ನ ಆನ್ಲೈನೇ ತಗೊಳ್ಳಿ ನೀವು, ಉಪಯೋಗ ಆಯ್ತೈತಿ ಅಂತ ಅಂದ್ರು. ಅವಾಗ ಮೇಡಮ್ ತಗೊಂಡು 1 ತಿಂಗಳಾಯ್ತು ಮೇಡಮ್ ತಗೊಂಡು. ನನಗೆ ಫಸ್ಟ್ ಸ್ಟಾರ್ಟಿಂಗು ನನಗೆ ಹಿಂಗೆ ಇದ್ರಲ್ಲಿ ಶಾಸ್ತ್ರ ಚಕ್ರ ಇಟ್ಕೊಳಕ್ಕೆ ಇವೆಲ್ಲ ನೋಯ್ತಾ ಇದ್ರು. ರೈತರು ಮೇಡಮ್, ನಾವು ರೈತರು. ಇವಾಗ ಕಡಿಮೆ ಒಂದು ದಿನಕ್ಕೆ. ಅದಕ್ಕೆ ಖುಷಿ ಆಯ್ತು ನಮ್ಗುವೆ. ಆಮೇಲೆ ಹಿಂಗ್ ಇಡಕ್ಕೆ ಆಗ್ತಿರ್ಲಿಲ್ಲ ಮೇಡಮ್ ನಿಜವಾಗ್ಲು. ಈ ತರ ಇಟ್ಕೊಳಕ್ ಆಗ್ತಿರ್ಲಿಲ್ಲ. ಆಮೇಲೆ ಇದನ್ನು ಇಟ್ಕೊಳಕ್ ಆಗ್ತಿರ್ಲಿಲ್ಲ. ಇವೇನು ಸಖತ್ತು ಶೋಲ್ಡರ್ ಸಿಕ್ಕಾಪಟ್ಟೆ ನೋವು ಬರೋದು ನನಗೆ. ಆಮೇಲೆ ಸ್ಟ್ರೈಟ್ ಹಿಂಗೆ ಕೂರಕ್ಕೆ ಆಗ್ತಿರ್ಲಿಲ್ಲ ನನಗೆ. ಆಮೇಲೆ ಇವಾಗ ಒಂದು ನಿಜ ಹೇಳ್ಬೇಕು ಅಂದ್ರೆ ನಾನು ಒಬ್ಳೆ ಅರ್ಧ ಟನ್ ಮೇವು ಕುಯ್ತೀನಿ ಮೇಡಮ್. ಒಬ್ಳೆ ಅರ್ಧ ಟನ್, ಹೆಚ್ಚು ಕಡಿಮೆ 500 kg ಮೇವು ಕುಯ್ತೀನಿ. ಅಷ್ಟು ಮೇವು ಕುಯ್ತೀರಾ ಅಂದ್ರೆ ಇನ್ನೇನ್ ಬೇಕು? ಅಷ್ಟು ಭುಜಗಳಲ್ಲಿ ಸ್ಟ್ರೆಂತ್ ಬಂದಿದೆ. ಇದು ಮೇಡಮ್ ನನ್ಗೆ ಆಗ್ತಿರ್ಲಿಲ್ಲ. ಏನೇ ಒಂದು 10 ಮಾರು ಕಟ್ಟಕ್ಕೂ ಆಯ್ತಿರ್ಲಿಲ್ಲ ನನಗೆ. ಏನೋ ಇದು ಸಿಕ್ಕಾಪಟ್ಟೆ ನೋವು ಬರೋದು ಭುಜದ ಹತ್ರ. ನೀವ್ ಹೇಳ್ದಂಗೆ ಭುಜದ ಹತ್ರ. ಇದು ಮೇಡಮ್ ಏನೇ ಒಂದ್ ಬಟ್ಟೆ ತೊಳಿಲಿ, ಒಂದ್ ಏನೇ ಮಾಡ್ಲಿ, ಇದು ಏನೋ ಹೊಡ್ತಾ ಬರೋದು. ಆಯ್ತು ಅದು ಇವಾಗ ಹೇಳ್ತಾ ಇಲ್ವಾ, ಒಂದ್ ಅರ್ಧ ಟನ್ ಮೇವು ಕುಯ್ತೀನಿ ನಾನು. ಅಷ್ಟು ಖುಷಿ ಆಯ್ತು. ಇದು 1 ತಿಂಗಳಿಗೆ ಮೇಡಮ್. ನಾನು ಟೈಮ್ ಇದ್ರೆ ಮಾತ್ರ 2 ಟೈಮ್ ಮಾಡ್ತೀನಿ ನಾನು. ಇಲ್ಲಾಂದ್ರೆ ನೀವ್ ಹೇಳ್ದಂಗೆ ಒಂದೊಂದು ಚಕ್ರಗಳಿಗೆ 10 ನಿಮಿಷ ಕ್ರಮ ಮಾಡಿ ಅಂತಿರಲ್ಲ, ಅದ್ ಮಾಡ್ತೀನಿ ಮೇಡಮ್. ನಾನು ಹೊಲ್ದ ಹತ್ರನೇ ಇರ್ಲಿ, ಎಲ್ಲೇ ಇರ್ಲಿ, ಒಂದ್ ನೀರ್ ಹಾಯಿಸ್ತಾ ಇರ್ಲಿ, ನನ್ ಜಮೀನ್ ಕೆಲ್ಸಾನೇ ಮಾಡೋದು ನಾನು. ಆವಾಗ ನಿಂತಾಗ ಕುಂತಾಗ ಒಂದೊಂದ್ ಇದಕ್ಕೆ ಚಕ್ರಗಳಿಗೆ ಕ್ರಮ ಮಾಡ್ಕೊತೀನಿ ನಾನು. ಮನೆಯಲ್ಲಿ ಏನಂತಾರೆ ಮನೇಲಿ ಮೇಡಮ್? ನಮ್ಮ ಯಜಮಾನ್ರು ನಾವು ಅದೇ ತೊಂದ್ರೆ ಮೇಡಮ್, ನಮ್ ಯಜಮಾನ್ರಿಗೂ ನಮ್ಗೂ. ಅದಕ್ಕೋಸ್ಕರನೇ ಸರ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ ತಗೊಳ್ಳಿ ಅಂತ ಅಂದ್ರು. ನಮ್ಮ ಮಕ್ಳು ಒಬ್ಳು 2nd PUC ಓದ್ತಾಳೆ, ಒಬ್ಳು 1st PUC, ಒಬ್ಬ 9th. ನೀವು ಈಗ ಕೆಲಸ ಮಾಡಕ್ ಒದ್ದಾಡ್ತಾ ಇದ್ರಿ, ಸಂಕಟ ಪಡ್ತಾ ಇದ್ರಿ. ಈಗ 500 kg ಅರ್ಧ ಟನ್ ಉಲ್ಕುಯೋದೇನು ಸಾಮಾನ್ಯ ಅಲ್ಲ. ನಮ್ಗೆ ಗೊತ್ತು, ಉಲ್ಕುಯೋರ್ ಗೊತ್ತಿರುತ್ತೆ ಆ ಕಷ್ಟ ಎಷ್ಟು ಅಂತ. 1.5 ಉಲ್ಕುಯೋದಕ್ಕೆ ನಾವೆಲ್ಲ ಚೆನ್ನಾಗಿ ಬೆಳೆಸೋಸಿರ್ತೀವಿ. ಹಂಗಂತಾರೆ, ಹೆಂಗ್ ಮಾಡ್ತೀಯ ಒಬ್ಳೆ ನೀನು, ಹೆಂಗ್ ಮಾಡ್ತೀಯ ನೀನು ಅಂತ ಹೇಳ್ತಾರೆ. ಅದು ನನ್ಗೆ ನೀವ್ ಹೇಳ್ತಿರಲ್ಲ, ನಾವೇ ಒಂದು ಅದ್ಭುತವಾದ ಚೈತನ್ಯ ಅಂತಿರಲ್ಲ, ಅದು ನನ್ಗೆ ಮೊದ್ಲಿಂದ ಕಾನ್ಫಿಡೆನ್ಸ್ ಇತ್ತು. ಇವಾಗ ನಿಮ್ ದೀಕ್ಷೆ ತಗೊಂಡ್ಮೇಲಂತೂ ಇನ್ನೂ ಖುಷಿ ಆಯ್ತೈತೆ ಮೇಡಮ್ ನನ್ಗೆ. ಏನ್ ಗೊತ್ತಾ ಲೀಲಾವತಿ ಅವರೇ, ಒರಿಜಿನಲ್ ರೇಖಿ ಸಕ್ಸಸ್ ಅಂದ್ರೆ ಏನ್ ಗೊತ್ತಾ ಇದೆ. ಆಮೇಲೆ ನೀವು ಕೆಲಸ ಮಾಡಕ್ಕಾಗ ನೋವು ಪಡ್ತಾ ಇರ್ತೀರಾ. ಸರ್ಗೆ ಹೇಳ್ದೆ, ಸರ್ ನನಗೆ ಮೊದ್ಲು ಏನೋ ಆಯ್ತಿರ್ಲಿಲ್ಲ, ಇವಾಗ ಇಲ್ಲಿ ಆಜ್ಞಾ ಚಕ್ರದಿಂದನೂ ಏನು ಯಾರ ತಿರ್ಗಿಸ್ತಾವ್ರಿ ಅಂತ ಇದೇ ತರ ರೇಖಿ ಸೆನ್ಸ್ ಆಗೋದು ಅಂತ. ಆಮೇಲೆ ಇದಾಯ್ತಿದಂಗೆ ಇದು ತಿರುಗ್ತಿದೆ, ಇದಾಯ್ತಿದಂಗೆ ಈ ಬಾಡಿ ಬಿಡ್ತಿದೆ. ನಾವ್ ಯಾವ್ದ್ರ ಚಕ್ರದ ಮೇಲೆ ಇಟ್ಕೊತೀವಿ ಅದೇ ರೌಂಡ್ ತಿರುಗ್ತಾ ಇರ್ತೈತಿ. ಕಣ್ ಮುಚ್ಚಿದ್ರು ಅದೇ, ಕಣ್ಬಿಟ್ರು ಅದೇ, ಯಾರೋ ಮಾಡ್ತಾವ್ರಿ ಅನ್ನೊಂದ್ ಅನುಭವ ಆಯ್ತಾ ಇರ್ತೈತಿ. ಆಮೇಲೆ ಸರ್ ಕೇಳ್ದೆ, ಅದೇ ಕಣಮ್ಮ ನೀವು ಹಂಗಾಗೋದು ಅಂದ್ರೆ ನನ್ಗೆ ಯಾರೋ ಏನೋ ಮಾಡ್ತಾವ್ರೇನೋ ಅನ್ಸೋದು ಮೇಡಮ್ ನಿಜವಾಗ್ಲೂ. ಆಮೇಲೆ ಇನ್ನು ಚಕ್ರ ಆಕ್ಟಿವೇಶನ್ ಆಗೋದಿರಲ್ಲ, ರೇಖಿ ಕನೆಕ್ಷನ್ಸ್ ಆದಾಗ ಚಕ್ರ ಆಕ್ಟಿವೇಶನ್ ಆಗುತ್ತೆ. ಸೊ ಆಮೇಲೆ ಪಾದಕ್ಕೆ ಇಟ್ಕೊಳ್ಳಿ ಅಂತಿರಲ್ಲ ಮೇಡಮ್, ಅದಂತೂ ನನಗೆ ಸಖತ್ ಇದಾಗೋಯ್ತಿದೆ. ಕಾಲ 2 ಪಾದಕ್ಕೆ ಇಟ್ಕೊಳ್ಳಿ ಅಂತ ಅಂತಿರಲ್ಲ, ಅದು ಪಟ್ಟ ಅಂತ ತಲೆಗೆ ಹೋದಾಗ ಸಖತ್ ಸೆನ್ಸ್ ಆಗೋಯ್ತಿ ಅಂತ ಖುಷಿ ಆಗೋಯ್ತಾ ಇರ್ತಿದೆ ನನಗೆ ನಿಜವಾಗ್ಲೂ. ಸೊ ಇನ್ನೊಂದೇನ್ ಗೊತ್ತಾ ಲೀಲಾವತಿ ಅವರೇ, ನಿಮ್ಮ ಸಾಧನೆ ಅಷ್ಟು ಕೆಲ್ಸದ ನಡುವೆ, ಅಷ್ಟು ಒತ್ತಡದ ನಡುವೆ ರೈತರು ಅಂದ್ಮೇಲೆ ಎಷ್ಟು ಕೆಲಸ ಇರುತ್ತೆ ಅಂತ ನಮಗೆ ಗೊತ್ತು. ಸಿಟಿಲಿರೋರು ಮಾಡ್ಬಿಡ್ಬೋದು, ಅಲ್ಲಿರೋರೇ ಅರ್ಧ ಗಂಟೆ ಟೈಮ್ ಫ್ರೀ ಮಾಡ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಾರೆ. ನಾವು ಬೆಳಿಗ್ಗೆ ಇದ್ರೆ ಕರ ಬಿಡೋದ್ರಿಂದ ಹಿಡ್ದು ಕಸ ಗುಡಿಸಿ, ನೀವು ಎಲ್ಲಾನು ಮಾಡಿ, ಕೊಟ್ಟಿಗೆ ಕ್ಲೀನ್ ಮಾಡಿ, ತಿಂಡಿ ಮಾಡಿ, ಅಡಿಗೆ ಮಾಡಿ, ಜಮೀನ್ಗೆ ಓಡೋಗಿ ಮೇವು ಕೂದು ಎಲ್ಲಾನು ಮಾಡಿ, ಸೊ ಅದ್ರ ನಡುವೆ ನೀವು ರೇಖಿ ಮಾಡ್ತಾ ಇದ್ರಲ್ಲ, ನಿಜವಾದ ಸಾಧಕರು ನೀವು.